ಮೈಸೂರಿಂದ ಬಂದಿದ್ದ ಫೇಸ್ಬುಕ್ ಫ್ರೆಂಡ್ಸು ನಮ್ಮ ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ ಸಾಹೇಬ್ರ ಮನೆಯಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಫುಲ್ ಟೈಟ್ ಆದಮೇಲೆ ಜ್ಯೂಸಲ್ಲಿ ಮಾತ್ರೆ ಹಾಕಿ ಅದನ್ನು ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗೆ ಕುಡಿಸ್ಬಿಟ್ಟು ಪ್ರಜ್ಞೆ ತಪ್ಪಿಸಿ ಬಟ್ಟೆನೆಲ್ಲ ಬಿಸಿ ಮಾಡಬಾರ್ದನ್ನೆಲ್ಲ ಮಾಡಿ ಅದನ್ನು ವಿಡಿಯೋ ಬೇರೆ ಮಾಡಿಕೊಂಡು ಕೊಡಲಿದ್ದು ಚೈನು ಬೆರಳಲಿದ್ದು ಉಂಗುರ ಎಲ್ಲ ಬಿಚ್ಕೊಂಡು ಎಚ್ಚರ ಆದಾಗ ಹಿಡ್ಕೊಂಡು ಹೊಡೆದು 10 ಲಕ್ಷ ಕೊಡಲಿಲ್ಲ ಅಂದರೆ ವಿಡಿಯೋ ರಿಲೀಸ್ ಮಾಡ್ತೀವಿ ಅಂತ ಎದುರಿಸಿ ಟಾರ್ಚರ್ ಕೊಟ್ಬಿಟ್ಟಿದ್ದಂತೆ. ಇಂಥದ್ದೊಂದು ಐತಿಹಾಸಿಕ ದುರ್ಘಟನೆ ನಡೆದಿದ್ದು ಜೂನ್ 28ನೇ ತಾರೀಕು. ಪಾಪ ನಮ್ಮ ಸಾಹೇಬರು ಸುಧಾರಿಸ್ಕೊಂಡು ಎದ್ದು ಬಂದು ಚನ್ನಪಟ್ಟಣ ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಇಷ್ಟೆಲ್ಲ ಆದಮೇಲೆ ನಮ್ಮ ಚನ್ನಪಟ್ಟಣ ಪೊಲೀಸ್ ಸುಮ್ಮನೆ ಕೂರಾಗ್ತದ. ಇಂಥದ್ದೊಂದು ಪಾಪಕೃತ್ಯ ಮಾಡಿದ್ದ ಪರಮ ಕಿರಾತಕ ಅನುಷ್ ಅನ್ನೋ ಹುಡುಗನ್ನ ಹಿಡ್ಕೊಂಡು ಬಂದು ಕೂಡ ಈ ಕೇಸಲ್ಲಿ ಇನ್ನೂ ಇಬ್ಬರು ಪಾಲ್ದಾರಿದ್ರಂತೆ. ಅವರು ಈಗ ಸದ್ಯ ಕಪ್ಸ್ಕೊಂಡಿದ್ದು ಪೊಲೀಸರು ಹುಡುಕ್ತಾರೆ. ಏನ್ರಿ ಕರ್ಮ ಆಯಿತು. ನಮ್ಮ ಸಭ್ಯ ಸಮಾಜದಲ್ಲಿ ಸ್ತ್ರೀಯರಿಗೆ ಮಾತ್ರ ಸೇಫ್ಟಿ ಇಲ್ಲ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಗಂಡಸರಿಗೂ ಭದ್ರತೆ ಇಲ್ವಲ್ಲ. ಅದು ಒಂದು ತಾಲೂಕಿನ ತಹಶೀಲ್ದಾರ್ಗೆ ಹಿಂಗಾದ್ರೆ ಸಾಮಾನ್ಯ ಗಂಡು ಜೀವಗಳ ಪಾಡೇನು ಅಂತ. ಆದರೂ ಈ ಕತೆ ಕೇಳೋಕೇನೋ ಚೆನ್ನಾಗೈತೆ, ನಂಬೋದೇ ಹೊಸಿ ಕಷ್ಟ. ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿದ್ವಿ, ಸೋಷಿಯಲ್ ಮೀಡಿಯಾದ ಕ್ಲೋಸ್ ಆದ್ವಿ, ಮನೆ ಕರೆದು ಪಾರ್ಟಿ ಕೊಟ್ಟಿದ್ವಿ, ಜ್ಯೂಸಲ್ಲಿ ಮಾತ್ರೆ ಹಾಕಿ ಪ್ರಜ್ಞೆ ತಪ್ಪಿಸಿದ್ರು. ಆಮೇಲೆ ವಾರೆಗಣ್ಣ ವಯ್ಯಾರಿ ನೀನು ಅಂತ ಹಾಡು ಹೇಳ್ಬಿಟ್ರು ಅಂತ ಯಾವುದಾದ್ರು PUC ಡಿಗ್ರಿನೋ ಓದೋ ಹುಡುಗನೋ ಹುಡುಗಿನೋ ಹೇಳಿದ್ರೆ ನಂಬೋದೇನೋ ಅಪ್ಪ. ವಿದ್ಯಾಬುದ್ಧಿ ಕಲ್ತಿರೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ತಹಶೀಲ್ದಾರ್ ಬಾಯಲ್ಲಿ ಇಂಥ ಕತೆ ಕೇಳಿದಾಗ ನಮ್ಮ ತಿಳುವಳಿಕೆ ನಂಬೋದಕ್ಕೆ ಮನಸ್ಸು ಮಾಡಲ್ಲ. ಇಲ್ಲಿ ಏನಾಗಿತ್ತಪ್ಪ ಅಂದರೆ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಅನುಷ್ ಅನ್ನೋನು ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದಂತೆ. ಈ ಫ್ರೆಂಡ್ಶಿಪ್ಪು ಮನೆ ಕರೆದು ಎಣ್ಣೆ ಓಡಿಸೋಷ್ಟು ಕ್ಲೋಸ್ ಆಗ್ಬಿಟ್ಟೈತೆ. ಅದೇ ಸಲಿಗೆನಲ್ಲಿ ನಮ್ಮ ಸಾಹೇಬರು ಅನುಷು, ಶೋಭರಾಜು, ನವೀನ ಎಲ್ಲರೂ ತಮ್ಮ ಸರ್ಕಾರಿ ನಿವಾಸ ಕರೆದು ಗುಂಡು ಪಾರ್ಟಿ ಮಾಡ್ಬಿಡ್ತಾರೆ. ಕುಡಿದು ಟೈಟ್ ಆದಮೇಲೆ ಎಲ್ಲ ಚಿತ್ತಾಲ್ಪಾತ. ಆವಾಗ ಈ ಅನುಷ್ ಏನು ಮಾಡ್ಬಿಟ್ನಂತೆ ಅಂದರೆ ಜ್ಯೂಸಲ್ಲಿ ಮಾತ್ರೆ ಹಾಕ್ಬಿಟ್ಟು ನಮ್ಮ ಸಾಹೇಬ್ರಿಗೆ ಕುಡಿಸ್ಬಿಟ್ಟಂತೆ. ತಹಶೀಲ್ದಾರ್ದು ಪ್ರಜ್ಞೆನೇ ಹೋಗ್ಬಿಟ್ಲಂತೆ. ಈ ಹುಡುಗ ಟೈಟಾಗಿ ಅಡ್ಡಡ್ಡ ಬೀಳೋ ಟೈಮಲ್ಲಿ ಜ್ಯೂಸ್ ಹಾಕ್ಕೊಟ್ಟ, ಅದರಲ್ಲಿ ಮಾತ್ರೆ ಹಾಕೋ ಹಕೀಕತ್ ಏನಿತ್ತು ಅನ್ನೋದೇ ಅರ್ಥ ಆಗ್ತಿಲ್ಲಪ್ಪ. ಆಮೇಲೆ ಸಾಹೇಬ್ರಿಗೆ ಎಚ್ಚರಾದಾಗ ಎದ್ದು ನೋಡಿದ್ರೆ ಮೈ ಮೇಲೆ ಬಟ್ಟೆನಿಲ್ಲ, ಕೊರಳಲ್ಲಿ ಚೇನಿಲ್ಲ, ಬೆರಳಲ್ಲಿ ಉಂಗುರ ಇಲ್ಲ. ಬಾಡೋಗಿರೋ ಹೂ ಥರ ಆಗಿರೋ ದೇಹ ನೋಡ್ಕೊಂಡ್ರೆ ಅರ್ಥ ಆಗೋಯ್ತಂತೆ ಏನಾಗಿದೆ. ಹಿಂಗಾಗ್ಬಿಟ್ರೆ ಕಗ್ಗತ್ತಲ್ಲಿ ಮಾನ ಮೂರ ಬಟ್ಟೆ ಮಾಡ್ಕೊಂಡು ಒಂದು ಗಂಡು ಜೀವಕ್ಕೆ ಹೆಂಗಾಗಿರ್ಬೇಡ, ಎದೆ ಹೊಡ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ರೋ ಪಾಪಿಗಳ ಅಂತ ಕೇಳಿದ್ರೆ ಈ ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮ ಸಾಹೇಬ್ರನ್ನ ಹಿಡ್ಕೊಂಡು ಹೊಡೆದೇ ಬಿಡೋಲ್ಲ. ಇಷ್ಟೇ ಅಲ್ಲ, ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ, 10 ಲಕ್ಷ ಕೊಡ್ತಿದ್ದೀವಿ, ಅದನ್ನು ರಿಲೀಸ್ ಮಾಡ್ತೀವಿ, ಹರಿದು ಹೋಗಿರೋ ಮಾನನ ಹರಾಜಾಗ್ತೀವಿ ಅಂತ ಬ್ಲಾಕ್. ಕಗ್ಗತ್ತಲ್ಲಿ ಬೆಂದು ಹೋದ ಜೀವ ಅದೆಷ್ಟು ನೊಂದಿರಬೇಡ. ಪಾಪ ನಮ್ಮ ಸಾಹೇಬರಿಗೆ ಈ ಶಾಕಿಂದ ಸುಧಾರಿಸ್ಕೊಂಡು ಹೊರಗಡೆ ಬರೋದಕ್ಕೆ ಒಂದಷ್ಟು ದಿನಗಳೇ ಆಗುತ್ತೆ. ಇನ್ನೂ ತಡ ಮಾಡಿದ್ರೆ ಇದು ಸರಿ ಹೋಗಲ್ಲ ಅಂತ ಇರೋ ಬರೋ ಧೈರ್ಯನೆಲ್ಲ ಒಟ್ಟು ಮಾಡಿಕೊಂಡು ಚನ್ನಪಟ್ಟಣ ಟೌನ್ ಸ್ಟೇಷನಿಗೆ ಬಂದು ನಡೆದಿದ್ನೆಲ್ಲ ನಡೆದಂಗೆ ಹೇಳಿ ಡೀಟೇಲಾಗಿ ಬರೆದು ಒಂದು ಕಂಪ್ಲೇಂಟ್ ಕೊಟ್ಟರು. ತಹಶೀಲ್ದಾರ್ ಮೇಲೆ ಇಂಥದ್ದೊಂದು ದೌರ್ಜನ್ಯ ನಡೆದೋಗಿದೆ ಅಂದರೆ ಇಂಥ ಸಮಾಜದಲ್ಲಿ ಸಾಮಾನ್ಯ ಜನರು ಭಾಳ ಮಾಡೋದು ಹೆಂಗೆ ಅಂತ ನಮ್ಮ ಚನ್ನಪಟ್ಟಣ ಪೊಲೀಸರು ಕೇಸ್ನ ಸೀರಿಯಸ್ ಆಗಿ ತಗೊಂಡು ಅನುಷನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಇನ್ನಿಬ್ರು ಇದ್ರಲ್ಲ, ಶೋಭರಾಜ, ನವೀನ, ಅವರಿಬ್ರು ತಲೆ ಮಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾವ್ರಂತೆ. ಪೊಲೀಸ್ ಹುಡುಕ್ತಾವ್ರೆ, ಹಿಡ್ಕೊಂಡು ಬರ್ತಾರೆ. ಇದು ವಿಷಯ. ನಂಬೋದು ಬಿಡೋದು ನಿಮಗೆ ಬಿಟ್ಟಿಲ್ಲ.